ಅಲ್ಲ ಎಂತ ನನ್ನ ಮಗ ಇರ್ಬೇಕು ನೋಡು, ಯಾವ ಥರ ಹೇಳ್ತಾವನೆ ಅಂತವ. ಅವು ರಾತ್ರಿನೂ ಫೋನ್ ಮಾಡಿದ ಗೊತ್ತು ಕಣ, ಒಂದು 11 ಗಂಟೆಲಿ ಏನಂತೆ ನನ್ನ ಮಗನಿಗೆ ಏನೋ ಗಾಚಾರ ಕೆದಿಕೊಬಿಟ್ಟಿರ್ಬೇಕಣ್ಣ, ಅದಕ್ಕೆ ಆಡ್ತಾವನೆ. ಬಾರ್ಲು ತಕೊಂಡು ಮಕ ಕೆರಿತೀನಿ ಸುಮ್ಕಿರೋ ಬದಲಿ ನನ್ನ ಮಗ ಅವನು. ಅದು ತೊಡಗಲ್ಲ ನನ್ನ ಮಗ. ಯಾಕೆ ಫೋನ್ ಮಾಡಿದ್ದೆ? ಫೋನ್ ಮಾಡಿದ್ರೆ ಎತ್ಬೇಡ ನೀನು, ಚುಚಾಪ್ ಮಾಡು, ಚುಚಾಪಾಗಿ ಫೋನೇ ಮಾತಾಡಲೇ ಬೇಡ ನನ್ನ ಮಗನ ಕುಟ್ಟೆ. ಅಲ್ಲ ನಾನು ಬಾಳ್ ಕೊಡ್ತೀನಿ, ನಾನು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ, ನಾನು ಎತ್ತಿ ಕುಣಿಸ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮಗ ಇವತ್ತು ಈ ನಾಟಕ ಆಡ್ತಾವನಲ್ಲ. ಏನು ಮಾಡಬೇಕು ಲೋಪ ನನ್ನ ಮಗನ. ನಾನು ಅದಕ್ಕೆ ಬೇಡ ಸವಸು ಬೇಡ, ಯಾರು ಸವಸು ಬೇಡ. ಒಂದ್ಸತಿ ಮದುವೆ ಅಂತ ಆದ್ಮೇಲೆ ಜೀವನದಲ್ಲಿ ಅದು ಮುಗೀತು. ಗಂಡ ಸತ್ತೋಗ್ಬಿಟ್ಟ ಅಂದ್ಬಿಟ್ಟು ಇನ್ನೊಬ್ರು ಕೊಟ್ಟು ನಾವು ಯಾವುದೇ ಕಾರಣಕ್ಕೂ ಚೆನ್ನಾಗಿರೋಕೆ ಆಯ್ಕಿಲ್ಲ. ಇನ್ನೊಂದು ಮದುವೆ ಆದರೂ ಅದು ಯಾವುದೇ ಕಾರಣಕ್ಕೂ ಅದು ಸರಿ ಆಯ್ಕಿಲ್ಲ ಅಂತ ನಾನು ಅದಕ್ಕೆ ಹೇಳಿದ್ದೆ ನಿನಗೆ. ನೀನೇ ನನ್ನ ಮಾತು ಕೇಳ್ದಾನೆ ನೀನು, ನನ್ನ ಜೀವನನೇ ಹಾಳು ಮಾಡಿಬಿಟ್ಟೆ ನೀನು. ಕಂಡಿದ್ನವ ಹಿಂಗೆ ಆಯ್ತದೆ ಅಂತ, ನಾನು ಹಿಂಗೆ ಮಾಡ್ತಾನೆ ಮೋಸವ ಅಂತ ಕಂಡಿದ್ನ ಹೇಳು. ಭಾಳ ಒಳ್ಳೆ ಮನ್ಸ್ನಂಗೆ ನಾಟಕ ಆಡಿದ್ನಲ್ಲ. ಏನೋ ಒಂದೂರಲ್ಲ ಅದೇ ಅವನಿಗೂ ಇರ್ತಿಲ್ಲ, ನಿನಗೂ ಗಂಡಿಲ್ಲ, ಹೆಂಗೋ ಮದುವೆ ಆದರೂ ನೆಮ್ಮದಿಯಾಗಿರ್ಬೋದು. ಮದುವೆ ಆಯ್ತೀನಿ ಅಂತ ಅಂದಲ್ಲ ಅಂದ್ಬಿಟ್ಟು ನಾನು ಹಂಗೆ ಆಸೆ ಮಾಡಿದೆ. ಈ ನನ್ನ ಮಗ ಇವತ್ತು ನಾಳೆ ಇನ್ನೊಂದು ತಿಂಗಳು ಇನ್ನು 3 ತಿಂಗಳು ಅನ್ಕೊಂಡು ತೊಳ್ಕೊಂಡು ಬಂದ್ಬಿಟ್ಟು ಇವತ್ತು ಬೇರೆ ಮದುವೆ ಆಗಕ್ಕೆ ನಿಂತವನಲ್ಲ, ತೊಡಗಲ್ಲ ನನ್ನ ಮಗ. ಉದ್ಧಾರ ಆದನ ಈಗ ನನ್ನ ಮಗ, ಉದ್ಧಾರ ಆದನ ಹೇಳು. ಹೆಣ್ಮಕ್ಳು ಕಣ್ಣೀರು ಹಾಕ್ಸಿದ್ರೆ ಹಾಳು ಬಿದ್ದೋಯ್ತಾನೆ, ಸುಮ್ಕಿರು. ಹಾಳು ಬಿದ್ದು ಬಿದ್ದೋಯ್ತಾನೆ ಲೋಪ ನನ್ನ ಮಗನೇನ, ಬೇವರ್ಸಿ ನನ್ನ ಮಗ. ತಿರ್ಗಾ ಫೋನ್ ಮಾಡಿದ್ದ ರಾತ್ರಿ ಒಂದು 10 ಸತಿ ಫೋನ್ ಮಾಡಿದಾಗ ನಾವು ಹಂಗೆ ಒಂದ್ಸತಿ ಎತ್ತು ಮಾತಾಡಿದೆ. ಬೆಳಿಗ್ಗೆ ಹೊತ್ತಿಗೆ ನೀವು ಮನೆಗೆ ಊರ್ಬಿಟ್ಟು ಹೋಗಿಲ್ಲ ಅಂದ್ರೆ ನಿಮ್ಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಎದುರಿಸ್ತಾ ಕುಂತವನೆ. ಅದೇನು ಮಾಡೋಣ ಮಾಡಲಿ, ಸುಮ್ಕಿರು, ನೋಡೋಕ್ಕಾಯ್ತದೆ. ನಾವೇ ಊರ್ಬಿಟ್ಟು ಹೋಗವ, ನಮ್ಮೂರಲ್ಲಿ ನಮ್ಮ ಮನೇಲಿ ನಾವಿವಿ. ಅವ್ನ ನಂಬಿಟ್ಟು ಹೋಗಿ ಊರ್ಬಿಟ್ಟು ಹೋಗಿ ಏನಕ್ಕೆ ಲೋಪ ನನ್ನ ಮಗ ಅವನು. ಯಾವ ನಾಯಿ ಹಿಂಗೆ ಆಡಲಿ, ಸುಮ್ಕಿರು. ಹೋಯ್ತೀನಿ ಭಾಗ್ಯಮ್ಮನಿಗೆ ಒಪ್ಪಿಸ್ತೀನಿ, ಈ ಥರ ಆಯಿತು ಹಿಂಗೆ ಮಾಡಿದ್ರು ಅಂತ. ಬೋದ್ರು ಬೋಯ್ಲೇವಮ್ಮ ಎಲ್ಲ ನೋಡಿಗೆ ಒಪ್ಪಿಸ್ಬಿಟ್ಟೆ ಬರ್ತೀನಿ. ಹಿಂಗೆ ಭಾಳ ಬೆದರಿಕೆ ಆಗ್ತಾವ ನನಗೆ, ಸಾಯಿಸ್ತೀನಿ ಅಂತವ, ಇಬ್ಬರನ್ನೂ ಸಾಯಿಸ್ತೀನಿ ಅಂತ ಎದುರಿಸ್ತಾವನೆ ಅಂತ. ಇಲ್ಲಿ ನೋಡವ, ಇಲ್ಲಿ ತಿರ್ಗಾ ಮಾತಾಡು ಮಾತಾಡೋ ಏನು ಕೇಳು. ಅಲೋ ಏಯ್, ಇನ್ನೂ ಹೋಗಿಲ್ವಾ ನೀನು? ಕಡ್ದೋಗಿಲ್ವ ಇನ್ನೂ? ನಿಮ್ಗೇನು ಮಾನ ಮರೋದಿಲ್ಲ? ಅವನಿಗೂ ಮಗಳಿಗೂ ಎಷ್ಟು ಸತಿ ಹೇಳ್ಬೇಕು? ಬೀಳ್ಕಾಗೋದು ಕೊಂಡೋಗ್ಬೇಕು ಅಂತ ಹೇಳ್ತೀನಿ ನಾನು. ನಾವೇ ಹೋಗವ ಅಂತ ನಾವು ಹೋಯ್ಕಿರ ನಾವು. ನಾವೇ ಹೋಗವ, ನಮ್ಮ ಮನೇಲಿ ನಾವಿವಿ. ಈಗ ನಿಮ್ಮ ಮನೆಗೆ ಬಂದು ಕೂತಿದ್ದ ನಾನು ಹಿಂಗೆ ಆಡೋದು ಮಾತ್ರವ. ಬರ್ತೀನಿ ನಿಮ್ಮ ಮನೆಗೆ, ನಾನು ನನಗನ್ನೇ ಮೋಸ ಮಾಡೋಣ ಅಂತವ ಓದಿ ಅಂತ ಸುಮ್ಮನಿರತ್ಕ. ಓ ಪರವಾಗಿಲ್ವಲ್ಲ, ನಾಚಿಕೆ ಮಾನ ಮರುವದಿ ಏನಾದ್ರು ಇದ್ದಿದ್ರೆ ಹಿಂಗಾಯ್ತಿದ್ದೀರಾ ನಿಮಗೆ? ಏಯ್, ಜಾಸ್ತಿ ಮಾತಾಡಬೇಡ ನೀನು. ಈಗ ಮುರುವಾದಿಂದ ಖಾಲಿ ಮಾಡೋ ಸರಿ ನೀನು ಮನೆಯ. ಇಲ್ದವ್ರು ಮಾತ್ರವ ನಾನು ನಿಜಕ್ಕೂ ಮನೆಗೆ ಹೊತ್ನಲ್ಲಿ ಮನೆಗೆ ಬೆಂಕಿ ಕಸ್ಬಿಡ್ತೀನಿ. ಮನೆಗೆ ಬೆಂಕಿ ಕಸಿಯೇ? ಯಾಕೆ ಕಸಿಯೇ ನೀನು ನನ್ನ ಮನೆ ಬೆಂಕಿಯ? ಅಲ್ಲ, ನನ್ನ ಮನೆಗೆ ಬೆಂಕಿ ಕಸ್ಬೇಕು ಅನ್ನೋದು ಏನಿದೆ ನಿನಗೆ? ನಾನು ಏನು ಮಾಡಿದೆ ನಿನಗೆ? ನಂಬಿಸಿ ಮೋಸ ಮಾಡ್ದೆ ನೀನು. ನನ್ನ ಪಾಡಿಗೆ ನಾನು ಸುಮ್ಮನೆ ಹೋಗ್ತಾನೆ, ನಿನಗೇನು ಕಷ್ಟ? ಹುಡುಗಿ ಮನೆಗೆ ಫೋನ್ ಮಾಡಿಬಿಟ್ಟು ಹಂಗೆ ಹಿಂಗೆ ಅಂತ ಹೇಳಿದ್ದೀರಾ ನೀವು? ನನ್ನ ಮದುವೆ ಮುರ್ದಲ್ಲಿ ನೀನು ಎಂಥವಳು ಇರ್ಬೇಕು ಹೇಳು? ಅಲ್ಲ, ಅವತ್ತು ಮಾತು ಕೊಟ್ಟಿದ್ದಲ್ಲ, ಅದು ನಾಚಿಕೆ ನಿನ್ನ ಜನ್ಮಕ್ಕೆ. ನಾನೇ ನಿನ್ನ ಮದುವೆ ಆಯ್ತೀನಿ ಅಂತ ಹೇಳಿದ್ದ ನಾನು. ಹೇಳ್ತಿಲ್ವಾ? ಹೇಳ್ತೀನಿ ನಿನ್ನ ಮದುವೆ ಆಯ್ತೀನಿ ಅಂದ್ಬಿಟ್ಟು ಹೇಳ್ತಿರ್ಬೇಡು. ಇನ್ಯಾರಿಗೆ ಎಕಡ್ಬೋದು? ಅಯ್ಯಪ್ಪ ದೇವರೇ ಭಗವಂತ, ನಿನ್ನಂತ ಲೋಫರ್ ನನ್ನ ಮಗನ ನಂಬ್ಕೊಂಡು ನಿಜಕ್ಕೂ ನಾನು ಭಾಳ ಮೋಸ ಹೋದೆ ನಾನು. ನೋಡು, ನನಗಂತ ನಾನು ಸತ್ರು ಮೋಸ ಹೋಗಕ್ಕಿಲ್ಲ ನಾನು. ನಾನು ಸುಮ್ಮನೆ ಇರೋಕ್ಕೆ ನಾನು ಬಂದು ಕೂತ್ಕೊತೀನಿ ಮನೆಗೆ, ಅದೇನಾದ್ರು ಆಗಲಿ. ನೋಡು, ಹೇಳ್ತೇವನಿ ನೀನೇನಾರೇ ನನ್ನ ಬಲವಂತದಿಂದ ತಾಲಿ ಗೀಲಿ ಕಳ್ಸ್ಕೊಂಡ್ರು ನೀನು ನೆಮ್ಮದಿರಕ್ಕಿಲ್ಲ. ಅಷ್ಟೇ ಹೇಳ್ತೇವನಿ. ಇನ್ನೂ 1 ಲಕ್ಷ ಅಲ್ಲದ್ರೆ 2 ಲಕ್ಷ ದುಡ್ಡು ಕೊಡ್ತೀನಿ. ಈ ಕಣ್ಣು ಕಾಣ್ದಂಗೆ ಎತ್ತಗಾರ ಹೊಂಟೋಗಿ ಅವನು ಮಗಳು ಜೀವ ಬದುಸ್ಕೊಳ್ಳಿ. ನಿಜವಾಗ್ಲೂ ಇದೇ ಊರಲ್ಲಿದ್ರು ನಾನು ಸುಮ್ಗಿಮ್ನೆ ಬಿಡಕ್ಕಿಲ್ಲ. ನಾನು ಇದೇ ಊರಲ್ಲಿ ಇರ್ತೀನಿ ಅಂದರೆ ಇಲ್ಲದವ ಸಮಸ್ಯೆ ಮೈಮೆ ಕೊಟ್ಕೋಬೇಕಾಗ್ತದೆ ಅಷ್ಟೇ. ಹೇಳ್ತೇನೆ ಕೇಳ್ಕೊಬಿಡಿ. ಮುರುವಾದಿಂದ ಹೋದ್ರು ಸರಿ ನೀವು. ಅಲ್ಲ, ನಮ್ಮ ಮನೇಲಿ ನಾವಿವೆ, ನಿಮ್ಮ ಮನೆಗೆ ಬಂದು ಕೂತಿದ್ದಾವೆ ನಾವು. ನನ್ನ ಮನೇಲಿ ನಾನು ನೀವು, ನಮ್ಮ ಅಪ್ಪನ ಮನೇಲಿ ನಾವಿರೋದು. ಓ, ಇದೊಳ್ಳೆ ಸರಿ ಆಯ್ತಲ್ಲ, ಪರವಾಗಿಲ್ಲ. ಸುಮಾರಾಗೆ ಬುದ್ಧಿ ಕಲ್ತಿದ್ದೀರಿ ಅಲ್ಲ, ಸುಮಾರಾಗೆ ಬುದ್ಧಿ ಕಲ್ತಿದ್ದಿ ಕಣಪ್ಪ. ನಿಮ್ಮ ಮನೆಗೆ ಬಂದಿದ್ದಾನ? ನಿಮ್ಮ ಮನೆಗೆ ಬಂದಿದ್ರೆ ಕೇಳಬೇಕಾರೆ. ಅದು ಬಿಟ್ಬಿಟ್ಟು ಈಗೇನು ನೀನು ಮಾತಾಡಿಯ? ನೀನು ಜಾಸ್ತಿ ಮಾತಾಡೋಂಥದ್ದು ಏನಿರೋದು ಅಂತವ. ಬಾಯಿ ಮುಚ್ಕೊ ಮಡ್ಗು ಫೋನ. ಜಾಸ್ತಿ ಮಾತಾಡೋದು, ಜಾಸ್ತಿ ಅವ್ರು ಕಳಕ್ಕೆ ಬರ್ಬೇಡ ನೀನು ನನ್ನ ಜೊತೆ. ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಓ ಪರವಾಗಿಲ್ಲ, ಸುಮಾರಾಗಿ ಇವ್ನಿಗೇನೋ ಕಣೆ ಕಷ್ಟ ಹತ್ಕೊಂಡಿರೋದು ಓದ್ಕೊಂಡಿರೋದು. ನನ್ನ ಮನೇಲಿ ನಾನು ಇವ್ನಿ ಮೊದಲು ಮಡ್ಗು ಫೋನ. ನೀನು ಏನಾದ್ರು ಜಾಸ್ತಿ ಇದು ಮಾಡಿ ನಾನು ನ್ಯಾಯ ಕೊಡ್ತೀನಿ. ನಾನು ಸುಮ್ಮನೆ ಬಿಡ್ತೀನಿ ಅನ್ಕೋಬೇಡ. ನ್ಯಾಯ ಕೊಡೋಗಂಟ ನೀನು ಇದ್ರತಾನೆ ನೀನು ಹೇಳು. ನೀನು ಇದ್ರೆ ನ್ಯಾಯ ಕೊಡ್ತೀಯ? ನೀವು ಅವನು ನೀನು ಇದ್ರೆ ಇಲ್ದವರೇ ಮನೆಗೆ ಬೆಂಕಿ ಕಸ್ಬಿಡ್ತೀನಿ ಹುಷಾರು. ನನ್ನ ಜೊತೆ ನೀನು ಅವಾಜ್ಗಳು ಹಾಕ್ಬಿಡಿ ನೀವು. ಅವನು ಮಗಳುವೆ ಮನೆಗೆ ಬೆಂಕಿ ಕಸಿ ಪರವಾಗಿಲ್ವಲ್ಲ. ನಿಮ್ಮ ಅಪ್ಪ ಕಟ್ಸ್ಕೊಟ್ಟಿದ್ದ, ನೀನು ಕಟ್ಸ್ಕೊಟ್ಟಿದ್ದ ಮನೆಯ. ಅದೇ ಆಮೇಲೆ ಸೊರಗೆ ಹೇಳ್ತೀನಿ ಬಾಯಿಗೆ ಬಂದಂಗೆ. ನೀನು ಕೆಟ್ಟ ಬಾಯಲ್ಲಿ ಮುಣ್ಣಾಕ ಅದಕ್ಕೆ ನೀನು ಎಡ್ತಿ ಸತ್ತಾಗಿರೋದು ನೀನು ಕಾಟ ತಡೆಕಾಗ್ದಾನೆ. ನಾನು ಎಡ್ತಿ ಸುದ್ದಿ ಮಾತಾಡ ಕಾಲು ಧೂಳ್ಗೂ ಸಮ ಇಲ್ಲ. ನೀನು ಎಲ್ಲೇ ಮಾತಾಡ್ತಾ ಇದ್ದೀನಿ ನೀನು? ಅಲ್ಲ, ದೇವತೆ ಅಂತಿದೆ ನೀನು. ನನ್ನ ದೇವತೆ ನಾನು ಬಾಳ್ ಬೆಳೆದೋಳು ಅಂತಿದೆ. ಈಗ ನೋಡಿ ಹೆಂಗಂತ ಇದ್ದಿ ನೀನು. ನಿನ್ನ ಜನ್ಮಕ್ಕೆ ಬೆಂಕಿ ಇಕ್ಕದಿನ ನಿನ್ನಂತ ನನ್ನ ಮಗನ ನಂಬುದ್ನಾರ ನಾನು. ನನ್ನ ಯಾಕಲ ತಕ್ಕ ನಾನು ಹೊಡ್ಕೋಬೇಕು. ನಾನು ಸತ್ರು ನಿನ್ನ ಕೈ ಬಿಡೋಕ್ಕಿಲ್ಲ. ಹಂಗೆ ಹಿಂಗೆ ಅಂತ ಏನೇನು ಹೇಳ್ಬಿಟ್ಟು ಈಗ ನೋಡಿ ಹಂಗಾಡ್ತಾ ಇದ್ದೀವಿ ಅಂತವ. ಹಾಗೆ ಹುಚ್ಚು ಬಂದಿದ್ದ ನಿನ್ನ ಮದುವೆಗೆ ಹುಡುಗು. ಸುಮ್ಮನೆ ಫೋನ ಮುರುವಾದಿಂದ ಕಡ್ದು ಹೋಯ್ತಾರಿ. ಇಲ್ದವ್ರು ಮಾತ್ರ ಕೆಲಸಗಳೇ ಬೇರೆ. ಸುಮ್ಮನೆ ನಾನು ಹೇಳ್ತೇನೆ, ಸೈಕ್ ಮಾಡಿಬಿಡಿ ನನಗೆ. ಯಾವ ಸೈಕ್ ಮಾಡವ? ನಾವು ಇರೋದೇ ಹೇಳ್ತಾ ಇರೋದು. ನಾವು ಇಲ್ಲೇ ಸತ್ರು ನಾವು ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಬಿಟ್ಟು ನಾವು ಹೋಯ್ಕಿಲ್ಲ. ನಾವು ಇಲ್ಲೇ ಇರೋದೇ. ಹಂಗ ಕಲಿಸ್ತೀನಿ ನೋಡು, ಹೆಂಗೆ ಕಲಿಸ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು. ನಾನು ಕಲಿಸ್ತೀನಿ, ನೋಡ್ತಾ ಇರು ಹೆಂಗೆ ಕಲಿಸ್ತೀನಿ ಅಂತವ. ಏನಂತವ ಕಾಣಕನವ?
ನಿಜವಾಗ್ಲೂ ತಲೆ ಕೆಟ್ಟು ಕೆರೆ ಹಿಡ್ದಂಗೆ ಆಗದು ನನಗೆ. ಅಲ್ಲಕ್ಕನವ ಹೆಂಗಂತವನೇ ನೋಡವ ಇಲ್ಲಿ, ಹೆಂಗಂತವ್ ನೋಡಲಿ. ಏನಾರು ನೀವು ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ರೆ ಮನೆಗೆ ಬೆಗಿ ಕಳಿಸ್ತೀನಿ ಅಂತವನೇ. ನಾನು ಕುಟ್ಟು ಹಂಗೆ ಕನ ಒಂದಿದ್ದೊಂದು ಬಾಲ್ ಮುನ್ನಕ ನಾನು ಕುಟ್ಟು ಹಂಗೆ ಅಂದಿದ್ದು ತೊಡಗಲ್ಲ ನನ್ನ ಮಗ, ತೊಡಗಲ್ಲ ಹಂಗೆ ಅಂದಿದ್ದು ನನಗೂ. ಏನು ಮಾಡಿಯವ ಏನು ಮಾಡಿ ಎಲ್ಲ ನಮ್ಮ ಮನೆ ಬರತ್ತಾಗೆ ತೂ ನಿಜಕ್ಕೂ ತಲೆ ಕೆಟ್ಟು ಕೆರೆ ಹಿಡ್ದಂಗೆ ಆಯ್ತದೆ ಕಣ. ಹೋಗು ಏನು ಮಾಡಬೇಕು ಒಂದು ಗೊತ್ತಾಯ್ತಲ್ಲ. ಎತ್ತಾಗೆ ಅಂತ ಹೋಗೋದು ಮನೆ ಬಿಟ್ಬಿಟ್ಟು ಅವ ನಮ್ಮ ಮನೆ ಬಿಟ್ಟು ನಾವ್ಯಾಕೆ ಹೋಗವ? ಹೋದ್ರೆ ಅವನೇ ಹೋಗ್ಲಿ ಬಿಡವ, ಮನೆ ಬಿಟ್ಟು ಊರು ಬಿಟ್ಟು ನಾವ್ಯಾಕವ ಹೋಗೋದ? ನಮ್ಮ ಮನೇಲಿ ನಾವೀವಿ ಮನೆ ಬಿಟ್ಟು ಹೋಗ್ಬೇಕು ಅನ್ನೋದೇನಿರೋದು, ಯಾಕೆ ಹೋಗೋದು ಬೇಡ ಏನು ಬೇಡ ಸುಮ್ಕಿರು. ಹೋದ್ರೆ ಅವ್ನು ಓಲಂತೆ ಅವ್ನಿಗೆ ಇರೋಕ್ಕಾಗದವ್ರೆ ಓಲಿಬೇಕಾ ಕಡ್ದು ನಾವ್ಯಾಕೆ ಹೋಗೋದು ಸುಮ್ಕಿರು. ಅಯ್ಯೋ ಕೆಟ್ಟೋತನ ಕಾಲ ಮುಂಡೆ ಮಗಕ್ಕೂ ಆಗ್ತಲ್ಲ ಅವನೇ ಎಲ್ಲ ವಿಷಯನೂ ಹೇಳ್ಬಿಟ್ಟವ್ರಲ್ಲ ಅಂದ್ಬಿಟ್ಟು ಏನಾರು ಮನೆಗೆ ಹೊತ್ನಲ್ಲಿ ಅವ್ನು ಹೇಳಂಗೆ ಮನೆಗೆ ಬೆಂಕಿ ಕಸ್ಬಿಟ್ರೆ ಏನೋ ಮಾಡೋದು. ಆ ಮಗ ಬೇರೆ ಅದೇ ನಾವಾರಾಗಿದ್ರೆ ಏನೋ ಹಾಡ್ಬಿದ್ದು ಹೋಗೋದ ಸಾಯೋದು ಅನ್ಬೋದಾಗಿತ್ತು. ಮಗ ಬೇರೆ ಮುಗ್ಲಲ್ಲಿ ಮನ್ಗಿರ್ತದೆ ಪಾಪ, ನಮ್ಮಿಂದ ಮಗ ಸಾಯೋದು ಬೇಡಕನ್ ಮಗ ಹೆಂಗೆ ಮಾಡೋದು ಮಗ. ನಾನು ಹೋಗ್ಬಿಟ್ಟಾರ ಊರಿಗೆ ಹೇಳ್ಬಿಟ್ಟು ಬಂದ್ಬಿಡೋಣ ಹಿಂಗೆಲ್ಲ ಆಡ್ತವನೆ ಅಂತ. ಉಂಕನವ ಇದನ್ನ ಇಲ್ಲೇ ಬಿಟ್ರೆ ಸರ್ ಬರೋಕಿಲ್ಲ, ನಾವು ಇವತ್ತರ ನಾಳೆ ಸರಿ ಆಯ್ತದೆ ಒಪ್ಪಿಸ್ತೀನಿ ಅನ್ಕೊಂಡು ಇಷ್ಟು ದಿವಸ ಅಂತ ತೊಳ್ಕೊ ಬಂದ, ಈಗ ನೋಡ್ರಿ ನಮ್ಮನೆ ಸಾಯಿಸ್ತೀನಿ ಅಂತ ಕುಂತವನೆ. ನಾವು ಇದನ್ನ ಇಲ್ಲಿಗೆ ಬಿಟ್ರೆ ಸರ್ ಬರೋಕಿಲ್ಲ. ಹೋಗ್ಬಿಟ್ಟು ಅವ್ರು ಊನ್ಗೋ ಅವ್ರು ಯಾರಿದಾರ ಮನೆಯವ್ರ ಮಗ ಗೀಗನ್ಗೆಲ್ಲವ ಒಪ್ಪಿಸ್ಬಿಟ್ಟು ಬರೋಗು. ಈ ಥರ ಹಿಂಗೆ ಭಾಳ ತೊಂದರೆ ಕೊಡ್ತಾವ್ರೆ, ಹಿಂಗೆಲ್ಲ ಆಯ್ತದೆ ಹಿಂಗೆ ಸಾಯಿಸ್ತೀನಿ ಅಂತವನೇ ಅಂತ ಎಲ್ಲನೂ ಹೇಳ್ಬಿಟ್ಟು ಬೋವ ಹೇಳ್ಬಿಟ್ಟು ಬರೋಗು ಹೋಗಿ. ಇವ್ನು ಈ ಥರ ತ್ಯಾಗ ಆಡಿದ್ರೆ ನಾವ್ಯಾಕೆ ಸುಮ್ಮನೆ ಇರಬೇಕು? ಅಲ್ಲಕ್ಕ ನಾವು ತಪ್ಪು ಮಾಡಿರೋದು ನೋಡ್ರೆ ಅವನು ನಮ್ಸೆ ಮೋಸ ಮಾಡಿರೋದು ನೋಡ್ರೆ ಅವನು. ಈಗ ನಾವು ತಲೆ ತಗ್ಸೋದ ಅವ್ನ ಮುಂದ್ಗಡೆ ನಾವ್ಯಾಕೆ ಎದ್ರಕೊಳ್ಳೋದು? ನಾವೇನು ತಪ್ಪು ಮಾಡಿದವ? ಅವ್ನು ನಂಬಿದೆ ದೊಡ್ಡ ತಪ್ಪು ಮಾಡಿದಂಗೆ ಆಯ್ತು ನಾವ್ಕಂತ ಹೋಗು. ನಿಜವಾಗ್ಲೂ ನಾವತ್ತೆ ಬೇಡಕನವ ಬೇಡ ಸುಮ್ಕಿರವ ಅಂದೆ. ನೀ ನನ್ನ ಮಾತ ಕೇಳ್ದಾನೆ ಮದುವೆ ಆಯ್ತಾನೆಕ ಸುಮ್ಕಿರು ಅನ್ಕೊಂಡೆಲ್ಲವ. ಅಯ್ಯೋ ಅವ್ನು ಬಾಯಲ್ಲಿ ಮುನ್ನಕ ಅತ್ತೆ 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 ಅನ್ಕೊಂಡು ನಿನ್ನ ಗುಟ್ಟೆ ಸುತ್ತಿದ್ನಲ್ಲವ. ಅತ್ತೆ ಮದುವೆ ಮಾಡ್ಕೊತೀನಿ ಕಣತ್ತೆ, ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತೀನಿ ಕಣತ್ತೆ ಅತ್ತೆ ಅಲ್ಲವ. ಈ ಥರನೇ ಮೋಸ ಮಾಡ್ತಾನೆ ಅಂತ ಯಾರು ಗೊತ್ತು? ಏನಾರೇ ಆಗಲಿ ಭಾಗ್ಯ ಮುತ್ತಕ್ಕೆ ಹೋಗ್ಬಿಟ್ಟು ಬರ್ತೀನಿ ಸುಮ್ಕಿರು. ಹೋಗ್ಬಿಟ್ಟು ಈ ಥರ ಹಿಂಗೆ ಮಾಡವನೇ ನಿನ್ನ ಮಗ ಕಣವ ಅನ್ಬಿಟ್ಟು ಹೇಳ್ಬಿಟ್ಟು ಒಪ್ಪಿಸ್ಬಿಟ್ಟು ಬರ್ತೀನಿ ಸುಮ್ಕಿರು. ಸರಿ ಕಣವ ಆಯಿತು. ನಿಜವಾಗ್ಲೂ ಹೆಣ್ಮಕ್ಳು ಭಾಳ ಹುಷಾರಾಗಿರ್ಬೇಕು ಕಣವ, ಇನ್ನಿಲ್ಲ ಜೀವನ ನರ್ಕ ಆಗೋಯ್ತದೆ. ಸೀರೆ ಮೇಲೆ ಮುಳ್ಳು ಮೇಲೆ ಸೀರೆ ಬಿದ್ದು ಹೊರದೋಗ ಸೀರೆ ನನಗೆ ಹೆಣ್ಮಕ್ಳು ಜೀವನನೇ ಭಾಳ ಕಷ್ಟ ಮಾತ್ರವ. ಭಾಳ ಇದು ಒಂದು ಎಚ್ಚರಿಕೆಯಲ್ಲಿ ಇಲ್ಲ ಅಂದರೆ ಜೀವನವೇ ಭಾಳ ಕಷ್ಟ ಕಣವ, ಭಾಳ ಕಷ್ಟ ಮಾತ್ರ. ಆಯಿತು ಸುಮ್ಮನಿರು ಬೇಜಾರು ಮಾಡ್ಕೋಬೇಡ. ಹಾಳಾದ ಮುಂಡೆ ನನ್ನಿಂದನೇ ಇಷ್ಟೆಲ್ಲ ಆಯಿತು ಅಂದರೆ ನನಗೆ ಬೇಜಾರಾಯ್ತದೆ ಕಣವ, ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ. ಏನು ಮಾಡಿಯೇ ಹಾಳಾದ ಕರ್ಮ ನಮ್ಮದು, ಕರ್ಮ ತಪ್ಪಿಸ್ಕೊಳಕ್ಕೆ ಆಯ್ಕಿಲ್ಲ ಬಿಡು. ಏನು ಹಣೆ ಬರತ್ತನಿದಾವ ಏನೋ ಯಾರು ಗೊತ್ತು. ಅಯ್ಯೋ ದೇವರೇ ಭಗವಂತನೇ ನೀನೇ ಕಾಪಾಡಬೇಕು, ಇದಕ್ಕೊಂದು ಪರಿಹಾರವ ನೀನೇ ಹುಡುಕೊಡ್ಬೇಕು ಕಣಪ್ಪ. ನಮಗೊಂದು ಗೊತ್ತಾಗಕ್ಕಿಲ್ಲ ನಿಮ್ದು ಅಮ್ಮಯ್ಯ ಅಂತೀನಿ ಕಣಪ್ಪ. ನನ್ನ ಅಪ್ಪನೇ ನೀನೇ ನಮಗೆ ದಾರಿ ತೋರ್ಬೇಕು ಕಣಪ್ಪ, ನೀನೇ ನಮಗೆ ದಾರಿ ತೋರ್ಬೇಕು. ಹೋಗ್ಬಿಟ್ಟು ಬರ್ತೀನಿವ ನೋಡದ ಅವ್ರೇನಾರು ನಗಿತ ಒಪ್ಕೊಂಡ್ರೆ ನಮ್ಗೊಂದು ಪರಿಹಾರ ಸಿಗ್ತದೆ ಸಿಕ್ಲಿ ಇಲ್ವಾ? ಕ್ಯಾರೆಗೋ ಬಾವಿಗೋ ಹೋಗಿ ತಗೆ ಒಯ್ದನ್ನು ಕಟ್ಕೊಂಡು ಬಿದ್ದು ಸತ್ತೋಗ್ಬಿಡದ. ಈ ಜನ್ಮ ಇರೋದೇ ಬೇಡ ತಗೆ ಹಾಳು ಮನೆದು. ಹೋಗ್ಬಿಟ್ಟು ಬರ್ತೀನಿ. ಸರಿಯವ ಆಯಿತು ಹೋಗ್ಬಿಟ್ಟು ಬಾ. ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.